ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ನಾನು ನೋಡ್ದಷ್ಟು ಇವಳು ಆಟ ಜಾಸ್ತಿ ಆಗ್ತಾ ಇದೆ. ನಿನ್ನ ಮಗಳದು ಅತಿ ಆಯಿತು. ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ ಕೈಲಾಶ್. ಎಲ್ಲದಕ್ಕೂ ಒಂದು ಮಿತಿ ಇರಬೇಕು. ಯಾವುದು ಮಿತಿ ಮೀರಿ ಆಡಬಾರ್ದು. ನೀನು ಹೇಳಿದ್ದು ಆನೂ ಅರ್ಥ ಆಗಿಲ್ಲ, ಈನೂ ಅರ್ಥ ಆಗಿಲ್ಲ ನನಗೆ. ಅದು ಏನು ಹೇಳಬೇಕು ಅಂತಿದ್ಯೋ ಅದನ್ನು ನೇರವಾಗಿ ಹೇಳು. ಒಂದು ನಿಮಿಷ, ಗೊಂಬೆ ಬರೀ ನನ್ನ ಮಗಳಲ್ಲ, ನಮ್ಮಿಬ್ಬರ ಮಗಳು. ಈಗ ಹೇಳು, ಅದು ಏನು ಹೇಳಬೇಕು ಅಂತಿದ್ಯೋ. ನಮ್ಮ ಮಗಳಿಗೆ ಅಂತ ಒಂದು ರೂಮು, ಮನೆ ಕೆಲಸದವಳಿಗೆ ಅಂತ ಒಂದು ರೂಮು ಈ ಮನೇಲಿದೆ. ಹೋಗಿ ನೋಡು ಕೈಲಾಶ್. ನಮ್ಮ ಗೊಂಬೆ ಆ ಕೆಲಸದವಳು ಕೈ ಹಿಡ್ಕೊಂಡು ಮೈ ಸೋಕಿಸ್ಕೊಂಡು ಪಕ್ಕದಲ್ಲಿ ಮಲಗಿದಾಳೆ. ಛೇ, ನನಗಿದೆಲ್ಲ ಸ್ವಲ್ಪನೂ ಇಷ್ಟ ಆಗಲ್ಲ. ತಾಯಿಯಾಗಿ ನಾನು ಬುದ್ಧಿ ಹೇಳಕ್ಕೆ ಹೋದರೆ ಅದನ್ನು ಕೇಳೋ ಬುದ್ಧಿವಂತಿಕೆ ಅಂತೂ ಅವಳಿಗಿಲ್ಲ. ತಂದೆ ಆಗಿ ನೀನಾದ್ರೂ ಅವಳಿಗೆ ಬುದ್ಧಿ ಹೇಳ್ಬಾರ್ದಾ? ನೀನು ಯಾರನ್ನ ಕೆಲಸದವಳು ಅಂತ ಇದೆಯೋ ಅವಳನ್ನ ನಮ್ಮ ಮಗಳು ತಂಗಿ ಅನ್ಕೊಂಡಿದ್ದಾಳೆ. ಚಿನ್ನು ಜೊತೆ ಗೊಂಬೆ ಯಾವತ್ತವರೆಗೂ ಚೆನ್ನಾಗಿರ್ತಾಳೋ ನಂದೇನು ಭಿನ್ನಾಭಿಪ್ರಾಯ ಇಲ್ಲ. ಅದರಲ್ಲಿ ಒಟ್ಟಿನಲ್ಲಿ ನನ್ನ ಮಗಳು ಖುಷಿಯಾಗಿರ್ಬೇಕು ಅಷ್ಟೇ. ಚಿನ್ನು ಗೊಂಬೆ ರೂಮಲ್ಲಿ ಮಲ್ಕೊಂಡ್ರೇನು, ಗೊಂಬೆ ಚಿನ್ನು ರೂಮಲ್ಲಿ ಮಲ್ಕೊಂಡ್ರೇನು, ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು. ಯಾಕೆ ಕಲ್ಪನಾ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಇಷ್ಟೊಂದು ತಲೆ ಕೆಡಿಸ್ಕೊಳ್ತೀಯ? ನಿನಗೆ ಹೆಣ್ಣಿನ ಮನಸ್ಸಿನ ತಳಮಳ ಈ ಜನ್ಮದಲ್ಲಿ ಅರ್ಥ ಆಗಲ್ಲ ಕೈಲಾಶ್. ನಾಳೆ ಗೊಂಬೆ ಚಂದನ್ನ ಮದುವೆ ಆಗಿ ಆ ಮನೆಗೆ ಹೋದ್ಮೇಲೆ ಜೊತೆಲಿ ಈ ಶನಿನೂ ಕರ್ಕೊಂಡು ಹೋದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಖಂಡಿತ ಗೊಂಬೆ ಮದುವೆ ಆದಮೇಲೆ ಚಿನ್ನನ ಅವಳ ಜೊತೆ ಕರ್ಕೊಂಡು ಹೋಗೇ ಹೋಗ್ತಾಳೆ, ಅದರಲ್ಲಿ ಯಾವ ಡೌಟೂ ಇಲ್ಲ. ಆದರೆ ನೀನು ನಿನ್ನ ಮಗಳ ಹತ್ರ ಒಂಥರ, ಚಿನ್ನು ಹತ್ರ ಒಂಥರ ಆಡ್ತಿರೋದು, ನಿನ್ನ ಈ ಇಬ್ಬಂದಿ ಆಟ, ಎರಡು ಮುಖದ ನಾಟಕ ಬಹಳ ದಿವಸ ಇರಲ್ಲ. ಈ ನಿನ್ನ ನಾಟಕದ ಕಾರಣಕ್ಕೆ ನೀನು ನಿನ್ನ ಮಗಳನ್ನ ಕಳ್ಕೊತಿ. ನಿನ್ನನ್ನು ತುಂಬ ಇಷ್ಟಪಡೋ ವ್ಯಕ್ತಿಯಾಗಿ ಹೇಳ್ತಿದ್ದೀನಿ ಕೇಳಿ. ನೀನು ಏನೇ ಮಾಡಿದ್ರೂ ಚಿನ್ನು ತಡ್ಕೋತಾಳೆ. ಆದರೆ ನೀನು ಹೀಗೆ ಮಾಡ್ತಿದ್ಯಾ ಅಂತ ನಿನ್ನ ಮಗಳಿಗೇನಾದರೂ ಗೊತ್ತಾದರೆ ಖಂಡಿತ ನೀನು ನಿನ್ನ ಮಗಳನ್ನ ಕಳ್ಕೊತೀಯ. ಕಲ್ಪನಾ, ನಿನ್ನನ್ನು ತುಂಬ ಇಷ್ಟಪಡ್ತೀನಿ, ನಿನ್ನನ್ನು ತುಂಬ ಇಷ್ಟಪಡ್ತೀನಿ ಅಂತ ಹೇಳ್ತಾ ವಾಸ್ತವವಾಗಿ ನೀನು ಯಾರನ್ನ ಇಷ್ಟಪಡ್ತೀಯ ಅಂತ ಹೇಳೇ ಬಿಟ್ಟಿಯಲ್ಲ ಕೈಲಾಶ್. ಅಕ್ಕ ಪಕ್ಕ ಹಿಂದೆ ಮುಂದೆ ಇಲ್ದಿರೋ ಹುಡುಗಿ ಬಗ್ಗೆ ನಿನಗೂ ಅಕ್ಕರೆ ಬಂದ್ಬಿಡ್ತಾ? ನೋಡು ಕಲ್ಪನಾ, ನಿನ್ನ ಮನಸ್ಸಿಗೆ ಅನಿಸಿದ್ದನ್ನು ನೀನು ನೇರವಾಗಿ ಹೇಳಿದೆ, ಹಾಗೆ ನನ್ನ ಮನಸ್ಸಿಗೆ ಅನಿಸಿದ್ದನ್ನು ನಾನು ನೇರವಾಗಿ ಹೇಳಿದ್ದೀನಿ. ಕೇಳಿದ್ರೆ ಕೇಳು, ಬಿಟ್ಟರೆ ಬಿಡು. ಗುಡ್ ನೈಟ್. ಚಿನ್ನು, ಈ ಕಪಿ ಬೆಳಗ್ನೆ ಎಲ್ಲೋದೊಂದು. ಚಿನ್ನು, ಬೆಳಗ್ಗೆ ಬೆಳಗ್ಗೆ ಏನೇ ಮಾಡ್ತಿದ್ಯಾ? ಈ ಮನೇಲಿ ಕೆಲಸ ಮಾಡೋದಕ್ಕನೇ ನಾನು ಕರ್ಕೊಂಡು ಬಂದಿದ್ದು. ಅಕ್ಕ, ಯಾಕೆ ನೀನು ಹಂಗೆಲ್ಲ ಮಾತಾಡ್ತಾ ಇದ್ಯಾ? ನಮ್ಮನೆ ಕೆಲಸ ನಾವು ಮಾಡೋದಲ್ಲದೆ ಬೇರೆ ಯಾರು ಮಾಡ್ತಾರಾ? ನೀನೇ ನೋಡು ಗೊಂಬೆ, ಆಗ್ಲಿಂದ ನಾನು ಹೇಳ್ತಾನೆ ಇದ್ದೀನಿ ಪಾತ್ರೆ ತೊಳಿಬೇಡ ಅಂತ. ಅವ ನಾನೇ ಪಾತ್ರೆ ತೊಳಿತೀನಿ ಅಂತ ತೊಳಿತಾ ನಿಂತಿದ್ದಾಳೆ. ದೇವ್ರಿಗೆ ಮಸ್ಕ ಹೊಡೆದಿದ್ದಾಯ್ತಾ? ನಿನ್ನೆ ರಾತ್ರಿದು ಪಾತ್ರೆಗಳು ತುಂಬ ಇದೆ.
ಹೋಗಿ ಅದನ್ನೆಲ್ಲ ತೊಳೆದು ತಿಂಡಿಗೆ ರೆಡಿ ಮಾಡು. ಓಯ್, ನನ್ನ ಮಗಳು ನಿನ್ನನ್ನು ತಂಗಿ ಅನ್ಬಹುದು, ಆದರೆ ನನ್ನ ದೃಷ್ಟಿಲಿ ನೀನು ಯಾವತ್ತಿದ್ರೂ ಈ ಮನೆ ಕೆಲಸದವಳೆ. ಅದನ್ನು ನಿನ್ನ ಮನಸ್ಸಿನಲ್ಲೇ ಇಟ್ಕೋ, ಯಾವತ್ತೂ ಮರಿಬೇಡ. ಮಿತಿ ಮೀರಿ ಆಡಬೇಡ. ಹೆಚ್ಚು ಕಡಿಮೆ ಆದರೆ ಗೊತ್ತಲ್ಲ. ಚಿನ್ನು, ಬೆಳಗ್ಗೆನೆ ಎದ್ದು ಈ ಕೆಲಸ ಎಲ್ಲ ಮಾಡೋ ಅಗತ್ಯ ಏನಿತ್ತು? ಈ ಮನೆ ಕೆಲ್ಸದೋಳು ಅಂತ ಅನ್ಕೊಂಡಿದ್ಯಾ? ಅಲ್ಲ, ಈ ಕೆಲಸ ಮಾಡೋ ಅಂತ ಯಾರು ಹೇಳಿದ್ ನಿನಗೆ? ನೋಡು, ನೀನ್ ಮಾಡೋ ಕೆಲ್ಸಕ್ಕೆ ನಿಮ್ಮ ಅಕ್ಕ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾಳೆ. ಅಕ್ಕ, ನಿನ್ಗೆ ಎಷ್ಟ್ಕಿತ ಹೇಳ್ಬೇಕು ನಮ್ಮನೆ ಕೆಲಸ ನಾವೇ ಮಾಡ್ಕೋಬೇಕು ಅಂತ? ನಾನೇನು ಬೇರೆಯವ್ರ ಮನೆ ಕೆಲಸವನ್ನ ಮಾಡಕ್ ಹೋಗಿದ್ದೀನಿ. ಸರಿ, ಇದೆಲ್ಲ ವಿಷಯ ಬಿಡು. ನೀನೋಗಿ ಬ್ರಷ್ ಮಾಡ್ಕೊ, ನಾನು ನಿಂಗೆ ಬಿಸಿ ಬಿಸಿ ಟೀ ಮಾಡ್ಕೊಂಡ್ ಬಂದ್ಕೊಡ್ತೀನಿ. ಜಾಣ ಮರಿ, ನಾನು ಹೇಳ್ದಾಗ ನೀನು ಕೇಳಿದ್ರೆ ನಿನಗೆ ಈ ಮನೇಲಿ ಜಾಗ. ಓಕೆನಾ? ಗೊಂಬೆ ಗೊಂಬೆ ಗೊಂಬೆ, ಬೇಗ ಬಾ. ಏನಮ್ಮ? ಗೊಂಬೆ, ಬೇಗ ರೆಡಿ ಆಗಿ ಮದ್ವೆಗೆ ಹೋಗೋಣ. ಮದ್ವೆಗೆ ತುಂಬಾ ಜನ ಬಂದಿರ್ತಾರೆ. ಮದ್ವೆನು ಗ್ರ್ಯಾಂಡ್ ಆಗಿ ಮಾಡ್ತಿದ್ದಾರೆ ಕಡೆ. ಮದ್ವೆನಾ? ಯಾರ್ ಮದ್ವೆ? ಹೋಗಮ್ಮ, ನಂಗೆ ಮದ್ವೆಗೆಲ್ಲ ಬರೋದಕ್ಕೆ ಮೂಡಿಲ್ಲ. ಹಾಗಂದ್ರೆ ಹೇಗೆ ಗೊಂಬೆ? ಮದ್ವೆಗೆ ಬಂದವರೆಲ್ಲ ನಿಮ್ಮ ಮಗಳಲ್ಲಿ ಅಂತ ಕೇಳಿದ್ರೆ ನಾನು ಏನು ಹೇಳಿ? ನೀನು ನನ್ನ ಜೊತೆ ಬರೋದೇ ಸರಿ. ಮಾ, ಪ್ಲೀಸ್ ಇರಿಟೇಟ್ ಮಾಡ್ಬೇಡ. ನಂಗೆ ಮದ್ವೆಗೆ ಬರೋದಕ್ಕೆ ಮೂಡಿಲ್ಲ ಅಂದ್ರೆ ಇಲ್ಲ ಅಷ್ಟೇ. ಗೊಂಬೆ, ಮಮ್ಮಿ ಯಾವುದೋ ಮದ್ವೆ ಕರೀತಿದ್ದಾರೆ, ಬಾರೆ ಹೋಗ್ಬಿಟ್ಟು ಬರೋಣ. ಇಲ್ಲ ಅಕ್ಕ, ನನಗೆ ಕೆಲಸ ಅದೆ. ಬೇಕಿದ್ರೆ ನೀನೇ ಹೋಗ್ಬಾ, ನಾನು ಮನೆಯಾಗೆ ಇರ್ತೀನಿ. ಇಲ್ಲ ಚಿನ್ನು, ನೀನು ಬಂದರೆ ನಾನು ಹೋಗ್ತೀನಿ, ಇಲ್ಲ ಅಂದರೆ ನಾನು ಹೋಗೋದಿಲ್ಲ. ನಿನ್ನ ನಾವು ಒಬ್ಬಳೇ ಮನೇಲಿ ಬಿಟ್ಟು ನಾನು ಯಾವುದೇ ಕಾರಣಕ್ಕೂ ಆಚೆ ಹೋಗೋದಿಲ್ಲ. ಅಕ್ಕ, ನನಗೆ ಬಲವಂತ ಮಾಡಬೇಡ, ನೀವೆಲ್ಲ ಹೋಗಿ ಬನ್ನಿ. ಇಲ್ಲ ಚಿನ್ನು, ನೀನು ಬಂದರೆ ನಾನು ಹೋಗ್ತೀನಿ, ಇಲ್ಲ ಅಂದರೆ ನಾನು ಯಾವುದೇ ಕಾರಣಕ್ಕೂ ಹೋಗಲ್ಲ ಹೋಗಲ್ಲ ಹೋಗಲ್ಲ. ಏನು ಚಿನ್ನು, ಮಮ್ಮಿನ ಹಾಗೆ ನೋಡ್ತಿದ್ಯಾ? ಓ, ಮಮ್ಮಿ ಪರ್ಮಿಷನ್ ಬೇಕಾ? ಯಾಕೆ, ನಾನು ಹೇಳಿದ್ರೆ ಆಗೋದಿಲ್ವಾ? ಬಾ ಅಂದರೆ ಬರಬೇಕು. ಏನೋಪ್ಪ, ನೀನು ಬರ್ದೇ ಇದ್ರೆ ನಾನಂತೂ ಹೋಗೋದಿಲ್ಲ ಅಷ್ಟೇ. ಚಿನ್ನು, ಅಕ್ಕ ಅಕ್ಕ ಅಂತ ಅಕ್ಕನ ಕಾಲಕ್ಕೆ ಸುತ್ಕೊಂಡ ಹಾಗೆ ಅವಳ ಹಿಂದೆ ಓಡಾಡ್ಕೊಂಡಿರ್ತೀಯ. ಅಕ್ಕ ಮದುವೆ ಕರೆದ್ರೆ ಯಾಕೆ ಬರಲ್ಲ ಅಂತೀಯ? ನೀನು ಬರದೇ ಇದ್ರೆ ಅಕ್ಕ ಬರಲ್ಲ, ಅಕ್ಕ ಬರದೇ ಇದ್ರೆ ನಾನು ಹೋಗಲ್ಲ. ಯಾಕೆ ಅಂದರೆ ಅದು ನಮ್ಮ ಹತ್ತಿರ ಸಂಬಂಧಿಗಳ ಮದುವೆ. ಸಾವಿರಾರು ಜನ ಬಂದಿರ್ತಾರೆ, ಸಾವಿರಾರು ಪ್ರಶ್ನೆ ಕೇಳ್ತಾರೆ. ಗೊಂಬೆ ಎಲ್ಲಿ ಅಂತ ಅವರೆಲ್ಲ ಕೇಳಿದ್ರೆ ನಾನು ಏನಂತ ಉತ್ತರ ಹೇಳಿ? ಬಾ ಚಿನ್ನು, ಆರಾಮಾಗಿ ಹೋಗ್ಬಿಟ್ಟು ಬರೋಣ. ಇದೇನಿದು? ಲೇಟ್ ಆಯಿತು ಅಂತಿದ್ಯಾ, ಈಗ ನೋಡ್ರೆ ಕಾಲಕ್ಕೆ ಕಲ್ಲು ಕಟ್ಕೊಂಡಿರೋರ ಥರ ನಿಂತಿದ್ಯಲ್ಲ. ಬೇಗ ರೆಡಿ ಆಗ. ನಾನು ಏನು ಮಾಡಲಿ ಕೈಲಾಶ್? ತಂಗಿ ಬರಲ್ಲ ಅಂದರೆ ಅಕ್ಕ ಬರಲ್ಲ, ಇವಳು ಬರಲಿಲ್ಲ ಅಂದರೆ ಅಲ್ಲಿ ಎಲ್ಲರೂ ಮಗಳಲ್ಲಿ ಅಂತ ಕೇಳ್ತಾರೆ. ಅವ್ರಿಗೆಲ್ಲ ನಾನು ಏನಂತ ಉತ್ತರ ಹೇಳಿ? ಇವಳು ನನ್ನ ಮಾತು ಕೇಳಲ್ಲ, ಇವಳ ಮಾತನ್ನ ತಂಗಿ ಕೇಳಲ್ಲ. ಇವರಿಬ್ರು ಬರದೇ ಹೋದರೆ ನಾನು ಮದುವೆಗೆ ಬರಲ್ಲ. ಇನ್ನು ನೀನು ಯಾಕೆ ಮದುವೆಗೆ ಬರ್ತಾ ಇಲ್ಲ? ಚಿನ್ನು,
ಹೊರಡು ಅಂದ್ರೆ ಹೊರಡ್ಬೇಕು. ಗುಡ್ ಗರ್ಲ್ ಅಲ್ಲ ನೀನು? ಮಮ್ಮಿ ತಗೋ ಒಳಗಡೆ ಇಟ್ಬಿಡು. ನೋ ಪ್ರಾಬ್ಲಮ್. ಚಿನ್ನು ಬೇಗ ರೆಡಿ ಆಗೋಣ. ಬಾ ಚಿನ್ನು, ನಿನಗೆ ನಾನು ಡ್ರೆಸ್ ಕೊಡ್ತೀನಿ, ಅದನ್ನ ಹಾಕೋ. ಹಾ, ಇದು ಸಕ್ಕತ್ತಾಗಿದೆ, ಇದನ್ನ ಹಾಕೋ. ಇದು ನಿಂಗೆ ಚೆನ್ನಾಗಿ ಕಾಣತ್ತಲ್ಲ? ಅಕ್ಕ, ನಂಗೆ ಈ ಥರ ಬಟ್ಟೆ ಎಲ್ಲ ಹಾಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಏನೋ ನಿನ್ನ ಸಂತೋಷಕ್ಕೆ ನೀನು ಒತ್ತಾಯ ಮಾಡ್ತೀಯ ಅಂತ ಹಾಕೊಳ್ತೀನಿ ಅಷ್ಟೆ. ಚಿನ್ನು, ನಾನು ಹೇಳ್ದಾಗ ನೀನು ಕೇಳಬೇಕು, ಯಾಕಂದ್ರೆ ನೀನು ನನಗೆ ಮಾತು ಕೊಟ್ಟಿದ್ಯಾ ನಾನು ಹೇಳಿದ ಬಟ್ಟೆನ ನೀನು ಹಾಕೋತೀಯ ಅಂತ. ಅಕ್ಕ, ನಿಂಗೆ ಯಾಕೆ ನನ್ನ ಕಷ್ಟ ಅರ್ಥ ಆಗ್ತಾ ಇಲ್ಲ? ಓಹೋ, ಏನು ಕಷ್ಟನಮ್ಮ? ಏನೂ ಇಲ್ಲ. ನೀನು ಸೀರೆ ಹೇಗೆ ಉಡ್ಕೋತೀಯೋ ಚೂಡಿದಾರು ಅಷ್ಟೇ, ಸುಮ್ಮನೆ ಹಿಂಗೆ ಮೇಲಿಂದ ಹಾಕೊಂಬಿಡೋದಷ್ಟೇ. ಆಮೇಲೆ ಸೆರಗ್ ಬದಲು ವೇಲ್ ಹಾಕೊಳ್ಳೋದು. ನಿನಗೆ ಇನ್ನೊಂದು ವಿಷಯ ಹೇಳಲಾ? ಸೀರೆ ಉಡ್ಕೊಂಡ್ರೆ ಸೊಂಟ, ಬೆನ್ನು, ತೋಳುಗಳು ಇದೆಲ್ಲ ಎಕ್ಸ್ಪೋಸ್. ಐ ಮೀನ್ ಟು ಸೇ ಎಲ್ಲರೂ ನೋಡ್ಬೋದು. ಆದರೆ ಇದನ್ನ ಹಾಕೊಂಡ್ರೆ ಯಾರೂ ಏನೂ ನೋಡೋದಿಕ್ಕಾಗಲ್ಲ. ಮರ್ಯಾದಸ್ಥರು ಹಾಕೊಳ್ಳೋ ಉಡುಪು ಇದು, ಗೊತ್ತಾ? ನೀನು ಹೇಳೋದು ಸರಿ ಅಂತನೂ ಅನ್ಸುತ್ತೆ. ಆದರೆ ಚಿನ್ನು, ನೀನು ಈ ಬಟ್ಟೆ ಹಾಕೊಂಡು ಮದ್ವೆಗೆ ಬಂದ್ರೇನೆ ನಾನು ಮದ್ವೆಗೆ ಬರೋದು, ಇಲ್ಲಾಂದ್ರೆ ನಾನು ಬರೋದಿಲ್ಲ. ಇವಾಗೇನು ಹಾಕೊಳ್ತೀಯೋ ಹಾಕೊಳಲ್ವೋ? ಈ ಪೀಡೆ ಮದುವೆಗೆ ಬರೋದನ್ನ ಹೇಗಪ್ಪ ತಡೆಯೋದು? ಈ ಶನಿ ಮುಖನ ಮನೇಲೇ ನೋಡೋಕ್ಕಾಗಲ್ಲ ನನಗೆ. ಇನ್ನು ಮದುವೆ ಮನೆ ಕರ್ಕೊಂಡು ಹೋದರೆ ಅಲ್ಲಿ ಬರೋರಿಗೆಲ್ಲ ಇವಳನ್ನ ಏನಂತ ಪರಿಚಯ ಮಾಡಿಸೋದು? ಮನೆ ಕೆಲಸದವಳನ್ನ ನನ್ನ ಮಗಳು ತಂಗಿ ಅಂತ ಅಂದ್ಕೊಂಡಿದ್ದಾಳೆ. ನಾನು ಇವಳನ್ನ ನನ್ನ ಮಗಳು ಅಂತ ಪರಿಚಯ ಮಾಡ್ಕೊಡ್ಬೇಕಾ? ಅದು ಯಾವತ್ತಿಗೂ ಸಾಧ್ಯನೇ ಇಲ್ಲ. ಹಾಗೆಲ್ಲ ಆಗಬಾರ್ದು ಅಂದರೆ ಈ ಪೀಡೆ ಮದುವೆಗೆ ಬರೋದನ್ನ ತಡಿಬೇಕು. ಏನು ಮಾಡಿ? ನನ್ನ ತಲೆಗೆ ಏನು ಹೊಳಿತಾನೆ ಇಲ್ವೇ? ಯಾಕೆ ಕಲ್ಪನಾ, ಒಳ್ಳೆ ಗರ ಬರೆದವ್ರು ಹಾಗೆ ನಿಂತ್ಕೊಂಡಿದ್ಯಾ? ಸರಿ, ನನಗೆ 10 ನಿಮಿಷ ಟೈಮ್ ಕೊಡು, ನಾನು ರೆಡಿ ಆಗಿಬಿಡ್ತೀನಿ. ಅಷ್ಟರಲ್ಲಿ ನೀವು 3 ಜನ ರೆಡಿ ಆಗ್ರಿ, ಓಕೆ? ನೀನು ಎಷ್ಟೇ ಯೋಚನೆ ಮಾಡಿದ್ರು ಅಷ್ಟೇ, ಬರಬೇಕು ಅಂದರೆ ಬರಲೇಬೇಕು. ನೀನು ಬರಲಿಲ್ಲ ಅಂದರೆ ನಾನು ಬಿಡೋದಿಲ್ಲ. ಬೇಗ ತಗೋ, ಮಮ್ಮಿ ಬೇರೆ ನಮ್ಮಿಬ್ರಿಗೋಸ್ಕರ ಕಾಯ್ತಿದ್ದಾರೆ. ಬೇಗ ಹಾಕೊಂಡು ಬಾ, ಹೋಗು ಬೇಗ, ಹೋಗೆ ಹೋಗೋಗು ಬೇಗ. ನಾನು ಯಾವ್ದು ಹಾಕೊಳ್ಳಿ? ಇಲ್ಲಿಂದ ಅವಳು ಜಾರ್ ಬಿದ್ದರೆ ಅವಳ ಪ್ರಾಣಕ್ಕೇನಾದರೂ ಅಪಾಯ ಆದರೆ ನನ್ನ ಕುತ್ತಿಗೆಗೆ ಬರುತ್ತೆ. ಬೇಡ ಬೇಡ, ಕೆಳಗಡೆ ಕೊನೆ ಮೆಟ್ಲಿಗೆ ಹಾಕೋಣ. ಅವಳು ಕಾಲು ಜಾರಿ ಕಾಲು ಮುರಿದ್ರೆ ನನಗಷ್ಟೇ ಸಾಕು. ನನಗೆ ಬೇಕಾಗಿರೋದು ಅವಳು ನನ್ನ ಜೊತೆ ಮದುವೆಗೆ ಬರಬಾರ್ದು ಅಷ್ಟೆ.